ಯಾವ ಘಟಕ ವ್ಯವಸ್ಥಾಪಕರಲ್ಲಿ ಅಪ್ಪ ಅಪ್ಪ ಅಮ್ಮ ಅಂತಕ್ಕಂಥ ಮಾತುಗಳು ಬರುತ್ತೆ. ಯಾವ ಘಟಕ ವ್ಯವಸ್ಥಾಪಕರು ಚಾಲಕ ನಿರ್ವಾಹಕ ತಾಂತ್ರಿಕ ಸಿಬ್ಬಂದಿಗಳ ಮೇಲೆ ಹಲ್ಲೆಗೆ ಹೋಗ್ತೀರಾ ಅವರು ನೆನಪು ಮಾಡ್ಕೋಬೇಕು. ನಾನು ಹೇಳ್ದಂಗೆ ಕೇಳಬೇಕು. ಘಟಕ ಅಂತಂದ್ರೆ ನಂದು, ನಮ್ಮ ಅಪ್ಪನ ಆಸ್ತಿ ಅಂತಕ್ಕಂಥದ್ದು ಇದೆಯಲ್ಲ ನಿಮ್ಮ ತಲೆನಲ್ಲಿ, ಅದನ್ನ ತೆಗೀರಿ. ಯಾಕೆ ಅಂತಂತ ಭಾಷೆಗಳನ್ನ ಉಪಯೋಗಿಸ್ಬೇಕು ಮಾತಾಡೋದಕ್ಕೆ? ನಾವು ಸಹ ಅಂತ ಭಾಷೆಗಳನ್ನ ಉಪಯೋಗಿಸಿ ನಿಮಗೆ ಮಾತಾಡೋದು ಅರ್ಥ ಆಗಲ್ಲ. ಡ್ರೈವರು ಕಂಡಕ್ಟರ್ ಅಂದ್ರೆ ನಿಮ್ಮ ಮನೆ ಆಳ್ಬೇಡ, ಇಲ್ಲ ನಿಮ್ಮ ಮನೆ ಕೆಲಸ ಕೊಟ್ಟಿದ್ದೀರಾ ಅವರಿಗೆ. ನಮ್ಮ ಮನೆ ಕೆಲಸಕ್ಕೆ ಬಂದಿರತಕ್ಕಂಥವ್ರು ಇವ್ರು ಹಿಂಗೆ ಉಪಯೋಗಿಸ್ಕೋಬೇಕು ಅಂತಕ್ಕಂಥ ಅಪಾಪಿತನಕ್ಕೆ ಬಿದ್ದುಬಿಟ್ಟಿದ್ದಾರೆ. ಅಲ್ಲಿವರೆಗೂ ಸಹ ಒಂದು ನೈಜ ವಿಷಯಗಳನ್ನ ತಿಳಿಸುವಂತ ಪ್ರಯತ್ನವನ್ನ ನಮ್ಮ ಸಾರಿಗೆ ಟಿವಿ ಧನಂಜಯ ಅವರು ಮಾಡ್ತಾ ಇದ್ದಾರೆ. ದಯವಿಟ್ಟು ಅವ್ರು ಬೆಳಿಬೇಕು. ಯಾಕಂದ್ರೆ ಸಾರಿಗೆ ನೌಕರರಿಗೆ ಎಲ್ಲಾ ತರದ ವಿಷಯಗಳನ್ನು ಸಹ ಅವರು ನೇರವಾಗಿ ತಲುಪಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಅವರ ಈ ಸಾರಿಗೆ ಟಿವಿಯನ್ನ ಎಲ್ಲರೂ ಸಹ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಸಹ ಸಾರಿಗೆ ಟಿವಿಯ ಚಂದಾದಾರರಾಗಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಸಾರಿಗೆ ಟಿವಿಗೆ ಆರ್ಥಿಕವಾಗಿ ಸಹಾಯ ಮಾಡಬೇಕು ಅಂತಕ್ಕಂಥದ್ದನ್ನ ಮನವಿ ಮಾಡ್ತಾ, ಏನೇ ವಿಷಯಗಳಿದ್ರು ಸಹ ಸಾರಿಗೆ ಟಿವಿ ಮುಖಾಂತರವಾಗಿ ತಮಗೆ ತಲುಪಿಸ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ನಮಸ್ಕಾರ ಸ್ನೇಹಿತರೆ, ತುಂಬ ದಿನ ಆಗಿತ್ತು ವಿಡಿಯೋ ಮಾಡಿ ಸಾರಿಗೆ ಟಿವಿಯ ವಿಚಾರದಲ್ಲಿ ಮತ್ತು ಸಾರಿಗೆ ಟಿವಿಯ ನೌಕರರ ವಿಚಾರವಾಗಿ ಏನು ವೇತನದ ಹೆಚ್ಚಳದ ವಿಚಾರದ ನಂತರದಲ್ಲಿ ಹಲವಾರು ರೀತಿಯ ಮಾತುಕತೆಗಳು ನಡೀತಾ ಇತ್ತು. ಮೊದಲನೇದಾಗಿ ನಾನು ಈಗೇನು ಚಿಕ್ಕಮಗಳೂರು ವಿಭಾಗದಲ್ಲಿ ಘಟಕ ವ್ಯವಸ್ಥಾಪಕರಿಂದ ಚಾಲಕರ ಮೇಲೆ ಹಲ್ಲೆ ಆಗಿದೆ ಈ ವಿಚಾರವನ್ನು ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದ್ರೆ ಘಟಕ ವ್ಯವಸ್ಥಾಪಕರೇ ಚಾಲಕನ ಕೊರಳು ಪಟ್ಟಿ ಹಿಡಿದು ಹಲ್ಲೆ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿಗೆ ಇವತ್ತು ಸಂಸ್ಥೆ ಬಂದು ನಿಂತಿದೆ ಅಂತಂತಂದರೆ ಅಧಿಕಾರಿಗಳಲ್ಲಿ ಯಾವ ರೀತಿ ವ್ಯವಧಾನತೆ ಇದೆ ಅಂತಕ್ಕಂಥದ್ದನ್ನು ನಾವು ಪ್ರಶ್ನೆ ಮಾಡಬೇಕಾಗತ್ತೆ. ಘಟಕ ವ್ಯವಸ್ಥಾಪಕರು ಯಾವ ರೀತಿಯಲ್ಲಿ ನಡ್ಕೋತಾ ಇದ್ದಾರೆ ಅಂತಕ್ಕಂಥದ್ದನ್ನು, ಅದಕ್ಕಿಂತ ಮೇಲ್ಪಟ್ಟಂಥ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಯಕ್ಷ ಪ್ರಶ್ನೆಯಾಗಿ ನನಗೆ ಕಾಡ್ತಾ ಇದೆ. ಘಟಕ ವ್ಯವಸ್ಥಾಪಕರೇ, ನಾನು ನಿಮ್ಮಲ್ಲಿ ಒಂದು ಪ್ರಶ್ನೆ ಮಾಡೋದಕ್ಕೆ ಇಷ್ಟಪಡ್ತೀನಿ. ಒಬ್ಬ ಚಾಲಕ ಸಂಸ್ಥೆಯಲ್ಲಿ ಒಂದು ಬಸ್ಸನ್ನು ತೆಗೆದುಕೊಂಡು ಹೊರಗಡೆ ಹೋಗಿ ಒಳಗಡೆ ಬರೋಷ್ಟೊಳಗಡೆ ಅವನು ಎಷ್ಟು ಸಾವಿರ ಜನರನ್ನು ಭೇಟಿ ಮಾಡಿರ್ತಾನೆ, ಎಷ್ಟೆಲ್ಲ ಥರದ ಕಷ್ಟಗಳನ್ನು ಪರಿಪಾಟಲಗಳನ್ನು ಬಿದ್ದು ಡಿಪೋ ಒಳಗಡೆ ಬಂದಿರ್ತಾನೆ ಅಂತಕ್ಕಂಥದ್ದನ್ನು ಫಸ್ಟು ನೀವು ಮನಗಾಣಬೇಕಾಗತ್ತೆ. ನೀವು ಏಕಾಏಕಿ ಒಬ್ಬ ಚಾಲಕನ ಮೇಲೆ ಅಲ್ಲೇ ಒಳಗಾಗ್ತೀರಾ ಅಂತಂದರೆ ದಿನನಿತ್ಯ ಸಾವಿರಾರು ಪ್ರಯಾಣಿಕರನ್ನು ಒತ್ತೊಯ್ದು ಕೆಲಸ ಮಾಡ್ಕೊಂಡು ಡಿಪೋಗೆ ತಂದು ಸಂಸ್ಥೆಗೆ ಹಣ ಕಟ್ತಕ್ಕಂಥವನು ಸಾವಿರಾರು ಜನಗಳ ಜೊತೆ ಬಡದಾಡಿ ಬಂದಿರ್ತಾನೆ. ನೀವು ಕೋಪದ ಕೈಗೆ ಬುದ್ಧಿ ಕೊಟ್ಟು ಒಬ್ಬ ಚಾಲಕನ ಮೇಲೆ ಹಲ್ಲೆ ಮಾಡ್ತೀರಾ ಅಂತಂದರೆ ಅದೇ ಚಾಲಕ ನಿಮಗೆ ರಿವರ್ಸ್ ಹಲ್ಲೆ ಮಾಡಿದ್ರೆ ನಿಮ್ಮ ಮರ್ಯಾದೆ, ನಿಮ್ಮ ಘನತೆಗೆ ಏನಾಗುತ್ತೆ ಅಂತಕ್ಕಂಥದ್ದನ್ನು ನೀವು ತಿಳಿದುಕೊಳ್ಬೇಕಾಗತ್ತೆ. ಅವರ ನಡುವೆ ಯಾವುದೇ ರೀತಿಯ ಸಂಭಾಷಣೆಗಳು ನಡೆದಿದ್ರು ಸಹ 4 ಗೋಡೆಯ ಮಧ್ಯೆ ಬಗೆಹರಿಸ್ಕೊಳ್ಬೇಕಾದದನ್ನು ಹೊರಗಡೆ ಬಂದು ನೀವು ಆತನ ಮೇಲೆ ಹಲ್ಲೆ ಮಾಡೋದಕ್ಕೆ ಬಂದು ನಿಂತಿದ್ದೀರಾ ಅಂತಂತಂದರೆ ನಾನು ಮಾನ್ಯ ವ್ಯವಸ್ಥಾಪನಾ ನಿರ್ದೇಶಕರಲ್ಲಿ ಮತ್ತು ಆ ಭಾಗದ ವಿಭಾಗೀಯ ನಿಯಂತ್ರಣಾಧಿಕಾರಿಗಳಲ್ಲಿ ಕೇಳ್ಕೊತಾ ಇದ್ದೀನಿ, ಇಂಥ ಅಧಿಕಾರಿಗಳು ಸಂಸ್ಥೆಗೆ ಬೇಕಾ? ಯಾಕೆಂತಂದರೆ ಇವರನ್ನ ನೋಡಿ ಇನ್ನೊಂದಷ್ಟು ಜನ ಘಟಕ ವ್ಯವಸ್ಥಾಪಕರು ಇದೇ ಪರಿಪಾಟಲನ್ನು ಪರಿಪಡಿಸ್ಕೊಂಡು ಹೋದ್ರೆ ಸಮಾಜಕ್ಕೆ ನಿಮ್ಮಿಂದ ಕೊಡ್ತಕ್ಕಂಥ ಸಂದೇಶ ಆದ್ರೆ ಏನು? ಅವ್ವ ಅಪ್ಪ ಅಮ್ಮ ಅಂತಕ್ಕಂಥ ಪದಗಳನ್ನ ಜೋಡಣೆ ಮಾಡಿ ಚಾಲಕ ನಿರ್ವಾಹಕರ ಮೇಲೆ ಸಂಭೋಗಿಸೋದಕ್ಕೆ ನಿಂತ್ಕೋತೀರಾ ಅಂತಂದ್ರೆ ನಿಮಗೆ ಸಂಸ್ಥೆ ಕಲ್ತಿರ್ತಕ್ಕಂಥ ಘನತೆ ಗಾಂಭೀರ್ಯತೆ ಇದೇನಾ ಅಂತಕ್ಕಂಥದ್ದನ್ನ ನಾನು ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದೀನಿ. ಹಾಗಾಗಿ ಇಂಥ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು. ಇಂಥವ್ರಿಗೆ ಒಂದು 6 ತಿಂಗಳುಗಳ ಕಾಲ ಡ್ಯೂಟಿ ಕೊಡದಲ್ಲೇ ಕೂರಿಸಿದ್ರೆ ಮಾತ್ರ ಇವರಿಗೆ ಒಬ್ಬ ಚಾಲಕನ ಬೆಲೆ ಏನು ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಚಾಲಕ ಏನೇ ತಪ್ಪು ಮಾಡಿರಲಿ, ನಿಮ್ಮ ಕೈಲಿ ಪೆನ್ ಇದೆ, ನೀವು ಚಾರ್ಜ್ ಶೀಟನ್ನು ಕೊಟ್ಟು ಅವನಿಂದ ಉತ್ತರ ಪಡಿಬೋದಿತ್ತು. ಇಲ್ಲ ಅವನೇನಾದರೂ ನಿಮಗೆ ಅವಹೇಳನವಾಗಿ ನಡ್ಕೊಂಡಿದ್ರೆ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥ ಒಬ್ಬ ಘಟಕ ವ್ಯವಸ್ಥಾಪಕರೇ ಒಬ್ಬ ಚಾಲಕನ ಮೇಲೆ ಹಲ್ಲೆ ಮಾಡೋದಕ್ಕೆ ಹೋಗ್ತೀರಾ ಅಂತಂದ್ರೆ ನೀವಿನ್ನ ಸಂಸ್ಥೆ ಒಳಗಡೆ ಇನ್ನು ಯಾವ ಮಟ್ಟದಲ್ಲಿ ಕಾರ್ಮಿಕರನ್ನ ಕಿರುಕುಳ ಕೊಟ್ಟು ನಡೆಸ್ಕೊತಾ ಇದ್ದೀರಾ ಅಂತಕ್ಕಂಥದ್ದನ್ನ ನಾವು ಸಹ ಬೀದಿಗೆ ಬಂದು ಕೇಳಬೇಕಾಗುತ್ತೆ. ಘಟಕ ವ್ಯವಸ್ಥಾಪಕರೇ, ನಿಮ್ಮ ಮೇಲೆ ಕೈ ಮಾಡ್ತಕ್ಕಂಥದ್ದು ಏನು ದೊಡ್ಡ ವಿಚಾರ ಅಲ್ಲ. ಯಾಕೆಂತಂದ್ರೆ ನಾವು ಆ ಸಂಸ್ಕೃತಿನಲ್ಲಿ ಬೆಳೆದು ಬಂದಿಲ್ಲ ಚಾಲಕ ನಿರ್ವಾಹಕರುಗಳು. ಯಾಕೆಂದ್ರೆ ಚಾಲಕ ನಿರ್ವಾಹಕರು ಅಂತಂದ್ರೆ ಈ ಸಂಸ್ಥೆ ಒಂದು ಸಂಯಮ ಮತ್ತೆ ಶಿಸ್ತು ಎಲ್ಲ ನಡತೆಗಳನ್ನ ಕಲಿಸಿದೆ ಅಂತಕ್ಕಂಥ ವಿಚಾರವಾಗಿ ಚಾಲಕರು ನಿಮ್ಮ ಮೇಲೆ ಕೈ ಮಾಡೋದಕ್ಕೆ ಬಂದಿಲ್ಲ. ಕೆಲವೊಂದಷ್ಟು ಘಟಕ ವ್ಯವಸ್ಥಾಪಕರು, ನಾನು ಎಲ್ಲರನ್ನೂ ಸಹ ಒಂದೇ ತಗಡಿಗೆ ತೂಗೋದಕ್ಕೆ ಇಷ್ಟಪಡಲ್ಲ. ಹಿಂದೆ ಸೀನಿಯರ್ ಡಿಪೋ ಮ್ಯಾನೇಜರ್ಗಳು ಇವತ್ತೂ ಸಹ ಕೆಲಸ ಮಾಡ್ತಾ ಇದ್ದಾರೆ. ಅವರು ಬಹಳ ಸಂಯಮ ಮತ್ತೆ ಸಂಯಮದಿಂದ ಕೆಲಸ ಮಾಡಿಸ್ತಾ ಇದ್ದಾರೆ. ಆದರೆ ನೀವೊಂದಷ್ಟು ಜನ ಈ ಸಂಸ್ಥೆಗೆ ಕೆಟ್ಟ ಹೆಸರನ್ನ ತರಲೇಬೇಕು. ಒಂದು ಕಡೆ ರಾಜ್ಯ ಸರ್ಕಾರಕ್ಕೆ ಏನಾದರೂ ಮಾಡಿ ಕೆಟ್ಟ ಹೆಸರನ್ನ ತಂದು ಕಾರ್ಮಿಕರನ್ನ ಒಂದು ವಿರೋಧಿಯಾಗಿ ನಡೆಸ್ಕೊಳ್ಬೇಕು, ಕಾರ್ಮಿಕರನ್ನ ದಂಗೆಯಾಗಿ ಮಾರ್ಪಡಿಸ್ಬೇಕು ಅಂತಕ್ಕಂಥ ಕೆಲವೊಂದು ವಿಚಾರಗಳನ್ನ ಇಟ್ಕೊಂಡು ಕೆಲವೊಂದಷ್ಟು ಘಟಕ ವ್ಯವಸ್ಥಾಪಕರು ಕಾರ್ಮಿಕರನ್ನ ಕುಮ್ಮಕ್ಕನ್ನ ಕೊಟ್ಟು ಈ ತರ್ತಕ್ಕಂಥ ಕೆಲಸವನ್ನ ಮಾಡೋದಕ್ಕೆ ನಿಂತಿದ್ದೀರಾ ಅಂತಕ್ಕಂಥದ್ದನ್ನ ನೇರವಾಗಿ ಆಪಾದನೆ ಮಾಡ್ತಾ ಇದ್ದೀನಿ. ಯಾಕೆಂತಂದ್ರೆ ಇವತ್ತು ಕಾರ್ಮಿಕ ವರ್ಗಕ್ಕೆ ಒಂದು ಕಡೆ ಸರ್ಕಾರ ಕಮ್ಮಿ ಸಂಬಳದಲ್ಲಿ ದುಡಿಸ್ಕೊತಾ ಇರ್ತಕ್ಕಂಥದ್ದಂದ್ರೆ, ಮತ್ತೊಂದು ಕಡೆ ನಿಮ್ಮ ದರಿದ್ರ ನೀವು ಕಲ್ತಿರ್ತಕ್ಕಂಥ ಬುದ್ಧಿಗಳಿಂದ ಕಾರ್ಮಿಕರ ಮೇಲೆ ಹಲ್ಲೆ ಮಾಡೋ ಲೆವೆಲ್ ಹೋಗಿದ್ದೀರಾ ಅಂತಂದ್ರೆ ನಿಮ್ಗೆ ಯಾವ ಭಾಷೆನಲ್ಲಿ ಹೇಳ್ಬೇಕು ಅಂತಕ್ಕಂಥದ್ದನ್ನ ನನಗೆ ಅರ್ಥ ಆಗ್ತಾ ಇಲ್ಲ. ನಿಮಗೂ ನಾವು ಕೊಳ್ಪಟ್ಟಿ ಹಿಡಿದು ಹೊಡೆದು ಬೇಕಾದ್ರೆ ಕೇಳ್ಬೋದು, ಏನು ಒಂದು FIR ಆಗುತ್ತೆ ಅಷ್ಟೇ, ಅದು ಬಿಟ್ರೆ ಬೇರೆ ಏನೂ ಆಗಲ್ಲ. ಆದರೆ ನಿಮ್ಮಗಳಿಗೆ ಆದಂಥ ಒಂದು ರೆಸ್ಪಾನ್ಸಿಬಿಲಿಟಿ, ಗೌರವ ಅನ್ನೋದನ್ನ ಕೊಡಬೇಕು ಅಂತಕ್ಕಂಥ ವಿಚಾರದಲ್ಲಿ
ಸಂಸ್ಥೆಯ ಚಾಲಕ ನಿರ್ವಾಹಕರುಗಳು ತಿಳ್ಕೊಂಡು ತಲೆ ತೆಗೆಸ್ಕೊಂಡು ಹೋಯ್ತಾ ಇದ್ದಾರೆ ಹೊರತು ನಿಮ್ಮ ದರ್ಪ ದೌರ್ಜನ್ಯ ದಬ್ಬಾಳಿಕೆಗೋಸ್ಕರ ಅಲ್ಲ ಅಂತಕ್ಕಂಥದ್ದನ್ನ ಯಾವ ಘಟಕ ವ್ಯವಸ್ಥಾಪಕರಲ್ಲಿ ಅಪ್ಪ ಅಮ್ಮ ಅಂತಕ್ಕಂಥ ಮಾತುಗಳು ಬರುತ್ತೆ. ಯಾವ ಘಟಕ ವ್ಯವಸ್ಥಾಪಕರು ಚಾಲಕ ನಿರ್ವಾಹಕ ತಾಂತ್ರಿಕ ಸಿಬ್ಬಂದಿಗಳ ಮೇಲೆ ಹಲ್ಲೆಗೆ ಹೋಗ್ತೀರಾ ಅವರು ನೆನಪು ಮಾಡ್ಕೋಬೇಕು. ಮುಗ್ದಿದೆ, ಸ್ವತಂತ್ರ ಬಂದು 70 ವರ್ಷಗಳಾದ್ರೂ ಸಹ ನಿಮ್ಮ ದೌರ್ಜನ್ಯ ದಬ್ಬಾಳಿಕೆ ನಾನು ಹೇಳ್ದಂಗೆ ಕೇಳಬೇಕು. ಘಟಕ ಅಂತಂದ್ರೆ ನಂದು, ನಮ್ಮ ಅಪ್ಪನ ಆಸ್ತಿ ಅಂತಕ್ಕಂಥದ್ದು ಇದೆಯಲ್ಲ ನಿಮ್ಮ ತಲೆನಲ್ಲಿ, ಅದನ್ನ ತೆಗೀರಿ. ಒಂದು ಡಿಪೋ ಅಂತಂದ್ರೆ ಅಲ್ಲಿರ್ತಕ್ಕಂಥ 1000 ಜನ ಸಿಬ್ಬಂದಿಗಳನ್ನ ಅಣ್ಣ ತಮ್ಮದಿರ ತರ ನಡ್ಸ್ಕೊಂಡು ಹೋಗೋದನ್ನ ಕಲಿಬೇಕೆ ಹೊರತು ನಿಮಗೆ 1.5 ಲಕ್ಷ ಸಂಬಳ ಕೊಟ್ಟು ಜೀಪ್ ಕೊಟ್ಟು ನಿಮ್ಮ ದಿವಾನ್ಗಿರಿ ದಿಮಾಗಿರಿ ಗೌಡಗಿರಿ ತೋರಿಸಿ ಅಂತಲ್ಲ ನಿಮ್ಮನ್ನ ತಗೊಂಬಂದು ಡಿಪೋದಲ್ಲಿ ಕುಣಿಸಿರ್ತಕ್ಕಂಥದ್ದು. ಸೌಹಾರ್ದತೆ, ಸಮಬಾಳ್ವೆ, ಸಹಭಾಗಿತ್ವದಲ್ಲಿ ಸಂಸ್ಥೆನ ನಡ್ಸ್ಕೊಂಡು ಹೋಗ್ಬೇಕು ಅಂತಕ್ಕಂಥದ್ದನ್ನ ಉನ್ನತ ಮಟ್ಟದ ಅಧಿಕಾರಿಗಳಿಂದ ನೋಡು ಕಲಿರಿ. ಕೇಂದ್ರ ಮಟ್ಟದಲ್ಲಿ ಇರ್ತಕ್ಕಂಥ ಅಧಿಕಾರಿ ವರ್ಗದವರಿಂದ ನೋಡ್ ಕಲಿಬೇಕಾಗುತ್ತೆ ನೀವುಗಳು. ಕಂಡಕ್ಟರ್ ಡ್ರೈವರ್ ಅಂತಂದ್ರೆ ಬೇಕಾಬಿಟ್ಟಿಯಾಗಿ ಮಾತಾಡಿಸ್ತಕ್ಕಂಥದ್ದು, ಅವ್ರು ಇರ್ತಕ್ಕಂಥದ್ದೇ ಸಸ್ಪೆಂಡ್ ಮಾಡೋದಕ್ಕೆ ಡಿಸ್ಮಿಸ್ ಮಾಡೋದಕ್ಕೆ ಅಂತಕ್ಕಂಥದ್ದು, ನಾವೇನ್ ಮಾಡೋದು ನಡೀತದೆ ಅಂತಕ್ಕಂಥ ದುಂಡಾವರ್ತನೆಯನ್ನ ಮೈಗೂಡಿಸ್ಕೊಂಡಿರ್ತಕ್ಕಂಥ ಡಿಪೋ ಮ್ಯಾನೇಜರ್ಗಳು ನಾನು ಹೇಳ್ತಾ ಇದ್ದೀನಿ. ಈ ಸಂಸ್ಥೆಗೆ ಚಾಲಕ ನಿರ್ವಾಹಕ ತಾಂತ್ರಿಕ ಸಿಬ್ಬಂದಿಗಳು ಸೂಪರ್ವೈಸರ್ಗಳು ಎಲ್ಲರೂ ಒಂದೊಂದು ಕಣ್ಣಿದ್ದಂಗೆ ಕಷ್ಟ ಬಿದ್ದು ದುಡಿತಾ ಇದಾರೆ. ಇತ್ತೀಚಿನ ದಿನದಲ್ಲಿ ಘಟಕ ವ್ಯವಸ್ಥಾಪಕರನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಒಂದಷ್ಟು ಅಧಿಕಾರಿಗಳನ್ನ ನೇಮಕಾತಿ ಮಾಡ್ಕೊಂಡಿಲ್ಲ ಸಂಸ್ಥೆ. ಇರ್ತಕ್ಕಂಥ ಸಣ್ಣ ಪುಟ್ಟ ಅಧಿಕಾರಿಗಳನ್ನ ತಗೊಬಂದು ಘಟಕ ವ್ಯವಸ್ಥಾಪಕರನ್ನ ಮಾಡಿದ್ದೀರಾ, 17/1 DC ಮಾಡಿದ್ದೀರಾ. ಅವ್ರು ನಡ್ಕತಾ ಇರೋ ರೀತಿ ಇದೆಯಲ್ಲ, ಯಾವುದೇ ಕಾರಣಕ್ಕೂ ಅವರಿಗೆ 17/1 ಅಡಿನಲ್ಲಿ ಘಟಕ ವ್ಯವಸ್ಥಾಪಕರು DC ಅಂತ ಪ್ರಮೋಷನ್ ಮಾಡ್ಕೊಳ್ಸಿದ್ರ ಯಾವ ಪೋಸ್ಟಿಂಗಿಗೆ ಯಾವ ಅರ್ಹತೆಗೆ ಏನ್ ನಡ್ಕೋಬೇಕು ಅಂತಕ್ಕಂಥ ತಿಳುವಳಿಕೆ ಸಾಮಾನ್ಯ ಜ್ಞಾನನೂ ಇಲ್ಲದೆ ಇರ್ತಕ್ಕಂಥ ಅಧಿಕಾರಿಗಳನ್ನ ತಂದು ಕುಣಿಸಿ ಇವತ್ತು ಸಂಸ್ಥೆಯ ಮಾನ ಮರ್ಯಾದೆಯನ್ನು ಅರಾಜಕಕ್ಕೆ ನಿಂತಿರ್ತಕ್ಕಂಥ ಅಧಿಕಾರಿಗಳಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ. ದಯಮಾಡಿ ಸಾರಿಗೆ ಸಚಿವರೇ ಈ ವಿಡಿಯೋವನ್ನು ನೋಡಿ, ಯಾವುದೋ ಬಸ್ ಸಿಗತ್ತೆ, ಯಾವುದೋ ಒಬ್ಬ ಕಂಡಕ್ಟರ್ ಚಿಲ್ಲರೆ ಇಲ್ಲ ಅಂತ ಕೆಳಗಡೆ ಇಳಿಸಿದಲ್ಲ, ನಮ್ಮ ಸಂಸ್ಥೆ ಒಳಗಡೆ ನಡೀತಾ ಇರ್ತಕ್ಕಂಥ ಲಂಚತನ ಇವೆಲ್ಲವನ್ನು ದಯಮಾಡಿ ಇನ್ನು ಮುಂದಿನ ದಿನದಲ್ಲಿ ಎಪಿಸೋಡ್ ಲೆಕ್ಕಲ್ಲಿ ತರ್ತೀವಿ. ನೋಡಿ ಅಧಿಕಾರಿಗಳು ಯಾವ ರೀತಿಯಲ್ಲಿ ನಡೆಸ್ಕೊತಾ ಇದ್ದಾರೆ. ಒಂದು ಕಡೆ ಸರ್ಕಾರದ ವಿರುದ್ಧ ದಂಗೆ ಹೇಳ್ಬೇಕು ಅಂತ ಕಾರ್ಮಿಕರನ್ನ ಹತ್ತಿಕ್ಕತಕ್ಕಂಥ ಕೆಲಸವನ್ನು ಸಹ ಇವರೇ ಮಾಡ್ತಾ ನಿಂತಿದ್ದಾರೆ. ಯಾಕೆಂತಂದ್ರೆ ಸರಿಯಾದಂತ ರೀತಿಯಲ್ಲಿ ವ್ಯವಸ್ಥಿತವಾಗಿ ನಡ್ಕೊಂಡು ಹೋಗ್ತಾ ಇದ್ರೆ ಇವ್ರಿಗೆ ಆಗಲ್ಲ. ಬೀದಿಗೆ ಬರಬೇಕು ಅಂತಕ್ಕಂಥದನ್ನ ಕಾರ್ಮಿಕರನ್ನ ಇವರೇ ಕೇಳಿಸ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಹಾಗಾಗಿ ಸಾರಿಗೆ ಸಚಿವರು ಇರ್ಬೋದು, ಮಾನ್ಯ ಮುಖ್ಯಮಂತ್ರಿಗಳು ಇರ್ಬೋದು, ಈ ವಿಡಿಯೋನ ಪರಿಶೀಲನೆ ಮಾಡಬೇಕು. ಇಂಥ ಉದ್ದಟತನದ ಅಧಿಕಾರಿಗಳಿಂದ ಇವತ್ತು ಸರ್ಕಾರಕ್ಕೂ ಸಹ ಕೆಟ್ಟ ಹೆಸರು ಬರ್ತಾ ಇದೆ. ಒಂದು ಕಡೆ ಸಾರಿಗೆ ಸಂಸ್ಥೆ ಹೆಸರು ಸಹ ಕೆಡ್ತಾ ಇದೆ. ಯಾಕೆ ನಾನು ಈ ವಿಚಾರವನ್ನು ಹೇಳ್ತೀನಿ ಅಂತಂದ್ರೆ, ಸಣ್ಣ ಪುಟ್ಟ ತಪ್ಕೊಂಡು ಮಾಡಿದಂಥ ಕಂಡಕ್ಟರ್ ಡ್ರೈವರ್ಗಳನ್ನ ಬಾಕ್ಲಾಕೊಂಡು ಬೈತಕ್ಕಂಥದ್ದು ಈ ಬಿಜಾಪುರ ವಿಭಾಗದಲ್ಲಿ ಒಬ್ಬ ATS ಮಾತಾಡ್ತಾನೆ. ಯಾಕೆ ಅಂತಂತ ಭಾಷೆಗಳನ್ನ ಉಪಯೋಗಿಸ್ಬೇಕು ಮಾತಾಡೋದಕ್ಕೆ? ನಾವು ಸಹ ಅಂತ ಭಾಷೆಗಳನ್ನ ಉಪಯೋಗಿಸಿ ನಿಮಗೆ ಮಾತಾಡೋದು ಹರ್ಟ್ ಆಗಲ್ಲ? ಡ್ರೈವರು ಕಂಡಕ್ಟರ್ ಅಂದ್ರೆ ನಿಮ್ಮ ಮನೆ ಆಳುಗಳ ಇಲ್ಲ, ನಿಮ್ಮ ಮನೆ ಕೆಲಸ ಕೊಟ್ಟಿದ್ದೀರಾ ಅವರಿಗೆ? ಸಂಸ್ಥೆ ಒಳಗಡೆ ನೀವು ಸಹ ಕೆಲಸ ಮಾಡ್ತಾ ಇದ್ದೀರಾ, ನಾವು ಸಹ ಕೆಲಸ ಮಾಡ್ತಾ ಇದ್ದೀವಿ. ನಿಯಮಾವಳಿಗಳು ಅಂತಕ್ಕಂಥದ್ದಿದೆ. ಆ ನಿಯಮಾವಳಿ ಅಡಿನಲ್ಲಿ ಯಾವ ಪದಗಳನ್ನ ಉಪಯೋಗಿಸಬೇಕು, ಯಾವುದನ್ನು ಉಪಯೋಗಿಸಬಾರ್ದು ಅಂತಕ್ಕಂಥ ಒಂದು ಸಾಮಾನ್ಯ ತಿಳುವಳಿಕೆ ಇಲ್ಲದಿರತಕ್ಕಂಥ ಅಧಿಕಾರಿಗಳನ್ನ ತಂದು ಕುಡಿಸಿರೋದ್ರಿಂದ ಇವತ್ತು ಸಾರಿಗೆ ನೌಕರರು ಅಂತಂದ್ರೆ ಅಗ್ಗ ಸಿಗ್ತಕ್ಕಂಥದ್ದು, ರೋಡಲ್ಲಿ ಸಿಗ್ತವರೆಲ್ಲ ಗಂಟೆ ಬಾರಿಸ್ತಾ ಇರ್ತಾರೆ. ನೀವು ಅಧಿಕಾರಿಗಳು ಒಂದ್ ಕಡೆ ಡೋರ್ ಹಾಕೊಂಡು ಗಂಟೆ ಬಾರಿಸೋದಕ್ಕೆ ನಿಂತಿದ್ದೀರಾ. ಕಾರ್ಮಿಕ ವರ್ಗ ಸಿಡಿದು ನಿಂತು ಬೀದಿಗೆ ಬರ್ತಕ್ಕಂಥ ದಿನಗಳು ದೂರ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ಯಾಕೆಂತಂದ್ರೆ ನಾವು ಇಲ್ಲಿವರೆಗೂ ಸಹ ಅಧಿಕಾರಿ ವರ್ಗ ಅಂತಂದ್ರೆ ನಮ್ಮವರು ನಮ್ಮನ್ನ ಪ್ರೀತಿ ವಿಶ್ವಾಸದಿಂದ ಕಾಣ್ತಾರೆ. ಪ್ರತಿಯೊಂದಕ್ಕೂ ಸಹ ನಾವು ಅವ್ರ ಜೊತೆ ಬಹಳ ಸೌಹಾರ್ದವಾಗಿ ನಡ್ಕೋಬೇಕು ಅಂತಕ್ಕಂಥದ್ದನ್ನ ತಿಳಿ ಹೇಳ್ಕೊಂಡು ಬಂದಿದ್ದೀವಿ ಕಾರ್ಮಿಕ ವರ್ಗಕ್ಕೆ. ಸಣ್ಣ ಪುಟ್ಟ ಲೋಪದೋಷಗಳಿದ್ರು ಸಹ 4 ಗೋಡೆ ಮಧ್ಯದಲ್ಲಿ ನಾವು ಸರಿಪಡಿಸ್ಕೋಬೇಕು ಅಂತಕ್ಕಂಥ ವಿಚಾರದಲ್ಲಿ. ಆದ್ರೆ ಅವನಿಗೆ ನಾವು ಬಿಜಾಪುರ ವಿಭಾಗದ ಒಬ್ಬ ಅಧಿಕಾರಿ ಮಾತಾಡ್ತಾನೆ, ನೀನು ಸಸ್ಪೆಂಡ್ ಮಾಡ್ಬಿಡ್ತೀನಿ, ಡಿಸ್ಮಿಸ್ ಮಾಡ್ಬಿಡ್ತೀನಿ. ನಿಮ್ಮ ಅಪ್ಪಂದ ಉದಯರಂಗ ಬಸ್ಸ, ಯಾರನ್ನ ಚೆಕಿಂಗ್ನವ್ರು ಬಿಡ್ತೀನಿ, ನಿಮ್ಮನ್ನ ಸಸ್ಪೆಂಡ್ ಮಾಡ್ತೀನಿ, ಡಿಸ್ಮಿಸ್ ಮಾಡ್ತೀನಿ. ಇಂಥ ಅಯೋಗ್ಯ ಪದಗಳನ್ನ ನಿಮ್ಮ ಬಾಯಿಂದ ತೆಗೀರಿ. ನೀನ್ ಹೆಂಗೆ SLC PUC ಮಾರ್ಕ್ಸ್ ಕಾರ್ಡ್ನ ಕೊಟ್ಟು ಬಂದು ಕೆಲಸಕ್ಕೆ ಬಂದಿದ್ಯೋ, ನಾವು ಅದೇ ರೀತಿ ಮಾರ್ಕ್ಸ್ ಕಾರ್ಡನ್ನ ಕೊಟ್ಟು ಕೆಲಸಕ್ಕೆ ಬಂದಿದ್ದೀವಿ. ನಿಂದು 60 ವರ್ಷ ಸರ್ವಿಸ್ ಇದೆ, ನಂದು 60 ವರ್ಷ ಸರ್ವಿಸ್ ಇದೆ. ಆದ್ರೆ ನೀನೊಬ್ಬ ಮೇಲಧಿಕಾರಿ ಅಂದ ತಕ್ಷಣ ನೀನು ಬಾಯಿ ಬಂದಾಗ ಮಾತಾಡಿದ್ರೆ ಕೇಳಿಸ್ಕೋಬೇಕು ಅಂತಕ್ಕಂಥದ್ದನ್ನ ಯಾರು ಸಹ ಇಲ್ಲಿ ಇಲ್ಲ. ಇವತ್ತು ಸಂವಿಧಾನದ ಅಡಿನಲ್ಲಿ ನಿನಗೆ ಕೊಡಬೇಕಾದಂಥ ಗೌರವನ್ನ ಸಾರ್ ಅಂತ ಸಂಬೋಧನೆ ಮಾಡಿ ಮಾತಾಡ್ತಿದ್ದನ್ನು ಸಹ ಆ ಡ್ರೈವರ್ ಮೇಲೆ ನೀನು ಹೇಳ್ತೀಯಾ, ನಿನ್ನ ಡಿಸ್ಮಿಸ್ ಮಾಡಿಸ್ತೀನಿ, ನಿನ್ನ ಸಸ್ಪೆಂಡ್ ಮಾಡಿಸ್ತೀನಿ. ಯಾವ ಕಾರಣಕ್ಕೋಸ್ಕರ ಮಾಡಿಸ್ತೀಯಪ್ಪ ಸಸ್ಪೆಂಡು ಡಿಸ್ಮಿಸ್ ಅನ್ನ? ಹಾಗಾಗಿ ನಾನು ಸಮಸ್ತ ಸಾರಿಗೆ ನೌಕರರಲ್ಲಿ ಮನವಿ ಮಾಡ್ತೇನೆ, ಇಂಥ ಅಧಿಕಾರಿಗಳ ನಡೆಯನ್ನ ನೀವೆಲ್ಲರೂ ಸಹ ಖಂಡಿಸ್ತಕ್ಕಂಥ ಕೆಲಸ ಮಾಡಬೇಕು. ಮತ್ತೆ ಏನು KSRTC ಒಳಗಡೆ ಇರ್ತಕ್ಕಂಥ ಟ್ರೇಡ್ ಯೂನಿಯನ್ಗಳಿರ್ಬೋದು, ಜಾತಿ ಸಂಘಟನೆಗಳಿರ್ಬೋದು, ಇವ ನಮ್ಮ ಜಾತಿಯವ, ಅವ ನಮ್ಮ ಜಾತಿಯವ, ಇವ ನಮ್ಮವನು ಅಂತಕ್ಕಂಥದ್ದನ್ನ ಬಿಡಬೇಕು. ಯಾವುದೇ ಅಧಿಕಾರಿಗಳು ತಪ್ಪು ಮಾಡಿದಾಗ, ಕಾರ್ಮಿಕ ವರ್ಗ ತಪ್ಪು ಮಾಡಿದಂಥ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಅಧಿಕಾರಿಗಳು ಕ್ರಮ ತೆಗೆದುಕೋತಾರೋ ಅದೇ ರೀತಿ ಅಧಿಕಾರಿ ವರ್ಗ ತಪ್ಪು ಮಾಡಿದಂಥ ಸಂದರ್ಭದಲ್ಲಿ ನಮ್ಮವನು ಅಂತಕ್ಕಂಥದ್ದನ್ನ ಒಳಗಡೆ ಹಾಕಳ್ದಲೆ ಜಾತ್ಯತೀತವಾಗಿ ಖಂಡಿಸ್ತಕ್ಕಂಥದ್ದನ್ನ ಕಾರ್ಮಿಕ ಸಂಘಟನೆಗಳು ಮಾಡಿದ್ರೆ ಮಾತ್ರ ಇಂಥ ಅಧಿಕಾರಿಗಳ ಒಂದು ಲಂಪಟತನವನ್ನು ನಾವು ತಡಿಬೋದೇ ಹೊರತು ಇಲ್ಲ ಅಂತಂದ್ರೆ ಇವರು ಬಾಯಿಗೆ ಬಂದದಂಗೆ ಮಾತಾಡ್ತಕ್ಕಂಥದ್ದು. ಕಂಡಕ್ಟರ್ ಡ್ರೈವರು ಅಂತಂದ್ರೆ ಜೀತದಾಳುಗಳು, ನಮ್ಮ ಮನೆ ಕೆಲ್ಸಕ್ಕೆ ಬಂದಿರ್ತಕ್ಕಂಥವ್ರು, ಇವ್ರು ಹಿಂಗೆ ಉಪಯೋಗಿಸ್ಕೋಬೇಕು ಅಂತಕ್ಕಂಥ ಅಪಾಪಿತನಕ್ಕೆ ಬಿದ್ದುಬಿಟ್ಟಿದ್ದಾರೆ. ಹಾಗಾಗಿ ನಾನು ವಿಶೇಷವಾಗಿ
KSRTC MD ಅವರಲ್ಲಿ ಮನವಿ ಮಾಡ್ತಾ ಇದ್ದೀನಿ, ದಯಮಾಡಿ ನೀವು ದಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರಿ ಇದ್ದೀರಾ, ಇಂಥದಕ್ಕೆಲ್ಲದಕ್ಕೂ ಸ್ವಾಮಿ ದಯಮಾಡಿ ಕೊನೆ ಮಾಡಬೇಕು. ಇಂಥ ಅಧಿಕಾರಿಗಳಿಗೆ ತಿಳಿ ಹೇಳ್ತಕ್ಕಂಥ ಕೆಲಸವನ್ನ ಮಾಡಬೇಕು. ನಿರ್ದಾಕ್ಷಿಣ್ಯವಾಗಿ ಈತನನ್ನ ಆ ಘಟಕದಿಂದ ಸಸ್ಪೆಂಡ್ ಮಾಡಬೇಕು ಅಂತಕ್ಕಂಥದ್ದನ್ನ ಮನವಿ ಮಾಡ್ತೀನಿ. ಆದ್ರೆ ಯಾವುದೇ ಒಬ್ಬ ಡಿಪೋ ಮ್ಯಾನೇಜರ್ ಮುಂದೆ ಬಂದು, DC ಮುಂದೆ ಬಂದು, ಒಬ್ಬ ಡ್ರೈವರು ಕಂಡಕ್ಟರ್ ಅಸಭ್ಯವಾಗಿ ಮಾತಾಡೋದು ಅಂತ ಹೇಳಿದ್ರೆ ಡ್ಯೂಟಿ ಸ್ಟಾಪ್ ಮಾಡ್ತೀರಾ, ಸಸ್ಪೆಂಡ್ ಮಾಡ್ತೀರಾ. ಆದ್ರೆ ಘಟಕ ವ್ಯವಸ್ಥಾಪಕರು ತಪ್ಪು ಮಾಡಿದ್ರೆ ನೀವು ಅವ್ರನ್ನ ತಪ್ಪನ್ನ ಸರಿ ಮಾಡಿಸ್ಕೊಂಡು ಬಂದು ಪಕ್ಕ ಕುಣಿಸ್ಕೊತೀರಾ ಅಂತಂತಂದ್ರೆ ನಾಚಿಕೆ ಆಗಬೇಕು ನಿಮ್ಮ ಸಿದ್ಧಾಂತಗಳಿಗೆ, ನಿಮ್ಮ ಏನು ಆಡಳಿತದಕ್ಕೆ. ಹಾಗಾಗಿ ನಾನು ದಯಮಾಡಿ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರಲ್ಲಿ ಮತ್ತೆ DP ಅವರಲ್ಲಿ, KSRTC ಉನ್ನತ ಮಟ್ಟದ ಅಧಿಕಾರಿಗಳಲ್ಲಿ ದಯಮಾಡಿ ಮನವಿ ಮಾಡ್ತೀನಿ, ಇಂಥ ಅಧಿಕಾರಿಗಳಿಗೆ ಬುದ್ಧಿ ಹೇಳ್ತಕ್ಕಂಥದ್ದನ್ನ ಮಾಡಿ. ಯಾಕಂದ್ರೆ ಉಡಾಪೆಯಾಗಿ ನಡ್ಸ್ಕೊ ಬಂದಂತ ದಿನಗಳಿಂದನೂ ಸಹ ಈ ತರದನ್ನ ಕರಗತ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಡ್ರೈವರು ಕಂಡಕ್ಟರ್ ಅಂತಂದ್ರೆ ಒಳಗಡೆ ಕುಣಿಸ್ಕೊಂಡು ಅವ್ವ ಅಪ್ಪ ಅಮ್ಮ ಅಂತ ಬೈತಕ್ಕಂಥದ್ದು, ಚಪ್ಪಲಿ ಹೊಡಿತೀರಿ ಅಂತ ಅಂತಕ್ಕಂಥದ್ದು, ಇಂಥದ್ದೆಲ್ಲವನ್ನು ನಾನು ಕಣ್ಣಾರೆ ನೋಡಿದ್ದೀನಿ. ಅವಾಗೆಲ್ಲ ಖಂಡಿಸ್ತಕ್ಕಂಥ ಕೆಲಸವನ್ನು ಸಹ ಮಾಡ್ತಾ ಬಂದಿದ್ದೀವಿ. ಆದ್ರೆ ಕೆಲವೊಂದಷ್ಟು ಅಧಿಕಾರಿಗಳಿಂದ, ಎಲ್ಲ ಅಧಿಕಾರಿಗಳನ್ನು ಸಹ ನಾನು ಇದ್ರಲ್ಲಿ ತೆಗೆದುಕೊಳ್ಳಲ್ಲ, ಕೆಲವೊಂದಷ್ಟು ಅಧಿಕಾರಿಗಳು ಮಾಡ್ತಾ ಇರ್ತಕ್ಕಂಥ ಇಂಥ ಲಂಪಟ ಕೆಲಸದಿಂದ ಇಡೀ KSRTC ಸಾರಿಗೆ ತಲೆ ತಗ್ಗಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕಾಗುತ್ತೆ ಅಂತಕ್ಕಂಥದ್ದನ್ನ ನಾನು ನೇರವಾಗಿ ಹೇಳೋದಕ್ಕೆ ಹೇಳ್ತಾ ಇದ್ದೀನಿ. ಮುಂದುವರೆದ ಭಾಗವಾಗಿ ಇತ್ತೀಚಿನ ದಿನಗಳಲ್ಲಿ BMTC ನಲ್ಲಿ ಏನು ಯಶವಂತಪುರ ಡಿವಿಷನ್ ನಲ್ಲಿ 4.5 ಲಕ್ಷ ರೂಪಾಯಿ ಹಣ ಏನು ಅಲ್ಲಿಂದ ಮಿಸ್ಯೂಸ್ ಆಗಿರುತ್ತೆ. ಆ ಮಿಸ್ಯೂಸ್ ಆದ ಸಂದರ್ಭದಲ್ಲಿ ಕೆಲವೊಂದು ಅಧಿಕಾರಿಗಳನ್ನ ಸಸ್ಪೆಂಡ್ ಅನ್ನ ಮಾಡಿ ಹಣವನ್ನ ಮತ್ತೆ ಸಂಸ್ಥೆಗೆ ಕಟ್ಸ್ಕೋಬೇಕಾದಂತ ಒಂದು ವಿಚಾರವನ್ನ ಮಾಡಿರ್ತಾರೆ. ಮಾನ್ಯ SND ಅವರ ಗಮನಕ್ಕೆ ತಂದಂತ ಸಂದರ್ಭದಲ್ಲೂ ಸಹ ಅವ್ರ ಮೇಲೆ ನಿರ್ದಾಕ್ಷಿಣ್ಯದ ಕ್ರಮ ತೆಗೆದುಕೊಂಡು SP ಮಾಡಿರ್ತಾರೆ. ಆದ್ರೆ ಮುಂದುವರೆದ ನಿನ್ನೆ ನಡೆದಂತ ಒಂದು ಬಂದಂತ ವಿಚಾರದಲ್ಲಿ ಪಾಪ ಅಲ್ಲಿ ಏನು ಪಾಪ ಟ್ರೈನ್ ಹುಡುಗರು ಕೆಲಸ ಮಾಡ್ತಾ ಇದ್ದಾರೆ, ಅವರಿಗೆ ಇನ್ನೂ 80,000 ರೂಪಾಯಿ ಸಾಲ್ಟೇಜ್ ಆಗಿದೆ, ಟಿಕೆಟ್ ದುರುಪಯೋಗ ಆಗಿದೆ, ಟಿಕೆಟ್ ಇಲ್ಲಿಂದ ಮಿಸ್ ಆಗಿದೆ, ನೀವು ಕಟ್ಟಬೇಕು, ಒಬ್ಬೊಬ್ರು 10,000 15,000 ರೂಪಾಯಿ ದುಡ್ಡು ಕಟ್ಟಬೇಕು ಅಂತಂದ್ರೆ ಮಾನ್ಯ ವಿಭಾಗೀಯ ನಿಯಂತ್ರಣ ಅಧಿಕಾರಿಗಳೇ, DTO ಅವರೇ, ಘಟಕ ವ್ಯವಸ್ಥಾಪಕರೇ, ನೀವೇನ್ ಕೆಲಸ ಮಾಡ್ತಾ ಇದ್ರಾ ಇಲ್ಲ ಆರಾಮಾಗಿ ನಿದ್ರೆ ಮಾಡ್ತಾ ಇದ್ರಾ ಅಂತಕ್ಕಂಥದ್ದನ್ನ ನಾನು ನಿಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಯಾರೋ ಕದ್ದಂತ ದುಡ್ಡಿಗೆ ಯಾರನ್ನೋ ಹೊಣೆಗಾರನಾಗಿ ಮಾಡಿ ಯಾರಿಂದನೂ ದಂಡ ವಸೂಲಿ ಮಾಡ್ತೀರಾ ಅಂತಂದ್ರೆ ಎಲ್ಲಿದೆ ಸ್ವಾಮಿ ನೀತಿ ನಿಯಮ? ನೀವು ಸರಿಯಾದಂತ ರೀತಿಯಲ್ಲಿ ಕೆಲಸ ಮಾಡಿದ್ರೆ ಈ ಪರಿಸ್ಥಿತಿ ಬರ್ತಿತ್ತಾ? 4.5 ಲಕ್ಷ ಮಿಸ್ ಆಯ್ತು, ಅದು ನಮ್ಗೆ ಒಳಗಡೆ ಬಂದಿದ್ದು ಗೊತ್ತಾಗ್ಲಿಲ್ಲ, ಹೊರಗಡೆ ಹೋಗಿದ್ದು ಗೊತ್ತಾಗ್ಲಿಲ್ಲ. ಈಗ 80,000 ರೂಪಾಯಿ ಟಿಕೆಟ್ ಶಾರ್ಟೇಜ್ ಆಗಿದೆ, ಅದನ್ನ ಯಾರ್ದೋ ತಲೆ ಕಟ್ಟಿ ಯಾರಿಂದ ನಾವು ವಸೂಲಿ ಮಾಡ್ಕೋತೀವಿ ಅಂತಂತಂದ್ರೆ ಎಲ್ಲಿದೆ? BMTC ನಲ್ಲಿ ಏನಾಗಿದೆ? ಹೇಳೋರು ಕೇಳೋರು ಯಾರು ಇಲ್ಲ. ಮಾನ್ಯ ಅಧ್ಯಕ್ಷ ಉಪಾಧ್ಯಕ್ಷರೇ, ದಯಮಾಡಿ ಇಂಥ ಅಧಿಕಾರಿಗಳನ್ನ ನೀವು ಕಂಟ್ರೋಲ್ ತೆಗೆದುಕೊಳ್ಳಿಲ್ಲ ಅಂತಂದ್ರೆ BMTC ನಲ್ಲಿ ಅರಾಜಕತೆಯನ್ನ ಸೃಷ್ಟಿ ಮಾಡ್ತಾರೆ. BMTC ನಲ್ಲಿ ನಿರಂತರವಾಗಿ ಕಾರ್ಮಿಕರ ಮೇಲೆ ದೌರ್ಜನ್ಯ ದಬ್ಬಾಳಿಕೆಗಳು ನಡೀತಾ ಇದೆ. ಮಾನ್ಯ ವಿಭಾಗೀಯ ನಿಯಂತ್ರಣಾಧಿಕಾರಿಗಳ ಹತ್ರ ಹೋದ್ರೆ ಅವರು ಮನ್ಸೋ ಇಚ್ಛೆ ಕಿರ್ಚಾಡ್ತಾರೆ. ನನ್ನನ್ನು ಏನು ಮಾಡಕ್ಕಾಗಲ್ಲ ಅಂತಕ್ಕಂಥ ದಾಟಿನಲ್ಲಿ ಮಾತಾಡ್ತಕ್ಕಂಥ DCಗಳನ್ನ ಇವತ್ತು ತಗೊಂಡು ಕುಣಿಸ್ಕೊಂಡಿದ್ದೀರಾ. ಅವರು ಆಡಿದ್ದೇ ಮಾತು, ಅವ್ರು ಮಾತಾಡಿದ್ದೇ ಮಾತುಗಳು. ಅವ್ರು ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ಬದಲಾವಣೆ ಮಾಡ್ಕೊಳ್ಳಲ್ಲ. ಯಾಕೆಂದ್ರೆ ನಾವು ಆಡಳಿತ ಮಾಡೋದಕ್ಕೆ ಬಂದು ನಿಂತಿದ್ದೀವಿ, ನಾವು ಕದ್ದಂತ ಕಳ್ಳರ ಸಂರಕ್ಷಣೆಗೋಸ್ಕರ ಬಂದು ನಿಂತಿದ್ದೀವಿ. ಇದೊಂಥರ ಕಳ್ಳರ ಸಾಮ್ರಾಜ್ಯ ಆಗಿದೆ, ನಾವು ಮಾಡಿದ್ದೇ ಕಾನೂನು ಅಂತಕ್ಕಂಥದ್ದನ್ನ ಹೇಳೋದಕ್ಕೆ ಹೊರಟು ನಿಂತಿದ್ದಾರೆ. ಮಾನ್ಯ ಅಧ್ಯಕ್ಷ ಉಪಾಧ್ಯಕ್ಷರೇ, ದಯಮಾಡಿ ತಾವೇನಾದ್ರೂ BMTC ಆಡಳಿತ ಮಂಡಳಿಯ ವಿಚಾರದಲ್ಲಿ ಕರೆದು ಮಾತಾಡ್ತೀರಾ? ಇಲ್ಲ ಇದೇ ರೀತಿ ಇವರನ್ನ ಎಗ್ಗಿಲ್ಲದೆಯಾಗಿ ಇವರು ಕಾರ್ಮಿಕರನ್ನ ದಬ್ಬಾಳಿಕೆ ದೌರ್ಜನ್ಯವನ್ನ ಮಾಡ್ಕೊಂಡು ಕಾರ್ಮಿಕರನ್ನ ದಮನಕಾರಿಯಾಗಿ ನಡೆಸ್ಕೊಂಡು ಪಾಪ 22 ದಿನ ಡ್ಯೂಟಿ ಮಾಡ್ದಂತವ್ರಿಗೂ ಸಹ ರಜಾ ಕೊಡಿ ಅಂತಂದ್ರೆ ಘಟಕ ವ್ಯವಸ್ಥಾಪಕರು ರಜಾ ಕೊಡಲ್ಲ. DCಗಳಂತೂ ಕೇಳಂಗೇ ಇಲ್ಲ, ತೆಗೆದು ಬಿಸಾಕ್ತಾರೆ ಪೇಪರ್ನ. ಹೋಗ ಎಲ್ಲಿಗೆ ಬೇಕಾರೋ ಹೋಗೋ ಸ್ವಾಮಿ, ನನಗೆ ಹುಷಾರಿಲ್ಲ, 15 ದಿವಸ 1 ತಿಂಗಳು ರಜಾ ಬೇಕು ಸ್ವಾಮಿ. ಮೆಡಿಕಲ್ ಡಾಕ್ಟ್ರು ಕೊಟ್ಟಿದ್ರು ಸಹ ಅಂಥದನ್ನು ಸಹ ತಿರಸ್ಕಾರ ಮಾಡ್ತಕ್ಕಂಥದ್ದು, ಆಚೆಗಿಸತಕ್ಕಂಥದ್ದು. ಇನ್ನು ಯೂನಿಯನ್ ಲೀಡರ್ಗಳು ಹೋದ್ರೂ ಸಹ ನಮ್ಮನ್ನು ಯಾರು ಏನು ಮಾಡ್ಕೊಳಕ್ಕಾಗಲ್ಲ, ನಾನು DC ಡೆಪ್ಟಿ ಕಲೆಕ್ಟರ್ಗಿಂತನೂ ಒಂದು ಕೈ ಮೇಲ್ ನಾನು ಅಂಥ ದುರಂಕಾರದ ಪರಮಾವಧಿ ಇರ್ತಕ್ಕಂಥ ಅಧಿಕಾರಿಗಳನ್ನ ತೆಗೆದುಕೊಂಡು ಬಂದು ಕುಣಿಸ್ಕೊಂಡು ಆಡಳಿತವನ್ನ ಮಾಡಬೇಕು ಅಂತಂದ್ರೆ ಮಾನ್ಯ ಅಧ್ಯಕ್ಷರು ಉಪಾಧ್ಯಕ್ಷರುಗಳು, ಮಾನ್ಯ ವ್ಯವಸ್ಥಾಪನಾ ನಿರ್ದೇಶಕರು, ದಯಮಾಡಿ ನಿಮಗೆ ಸಾಷ್ಟಾಂಗ ನಮಸ್ಕಾರಗಳು ಹೇಳ್ತೀನಿ. ದಯಮಾಡಿ ಅಧಿಕಾರಿಗಳನ್ನ ಸ್ವಲ್ಪ ಕಂಟ್ರೋಲ್ ಇಟ್ಕೊಳ್ಳಿ. ಕಾರ್ಮಿಕ ವರ್ಗ ಫುಲ್ಲು ದಮನಕಾರಿ ನೀತಿಗಳಿಂದ ತತ್ತರಿಸಿ ಹೋಗಿದೆ. ಒಂದು ಕಡೆ ರಾಜ್ಯ ಸರ್ಕಾರ ಹಿಂದೆ 15% ಸಂಬಳ ಕೊಟ್ಟಿದ್ರು ಸಹ 12.5% ಸಂಬಳ ಕೊಟ್ಟು ಕಮ್ಮಿ ಸಂಬಳಕ್ಕೆ ನೀವು ಕೆಲಸ ಮಾಡಲೇಬೇಕು ಅಂತಕ್ಕಂಥದ್ದು ಒಂದು ಕಡೆ. ಆದರೆ ಒಂದು ಕಡೆ ಸರ್ಕಾರದ ಮುಂದೆ ಎಲ್ಲ ಟ್ರೇಡ್ ಯೂನಿಯನ್ಗಳು ಸಹ ಪರಿಪಟಲಾಗಿ ಕೇಳ್ತಾ ಇದ್ದಾರೆ, ಸಾರಿಗೆ ಸಚಿವರೇ ನಮ್ಮನ್ನು ಕರೆದು ಮಾತುಕತೆ ಆಡಿ ಅಂತೇಳಿ. ಸಾರಿಗೆ ಸಚಿವರು ಸಹ ಯಾವುದೇ ಯೂನಿಯನ್ಗಳ ಬಗ್ಗೆ ಒಳ್ಳೆ ಮನೋಭಾವನೆಯನ್ನು ಇಲ್ಲ. ಒಂದು ಕಡೆ ನಾವು ಸಹ ಸನ್ಮಾನ್ಯ ಮುಖ್ಯಮಂತ್ರಿಗಳ ಸೋದರಂತ DK ಸುರೇಶ್ ಅವರನ್ನು ಸಹ ಭೇಟಿ ಮಾಡಿ ಕೇಳ್ಕೊಂಡಿದ್ದೇವೆ. ಏನು 1/1/24ಕ್ಕೆ ವೇತನ ಹೆಚ್ಚಳ ಆಗಬೇಕಾಗಿತ್ತು, 1/4/25ಕ್ಕೆ ಮಾಡಿದರೆ ದಯಮಾಡಿ ದಿನಾಂಕವನ್ನು ಸರಿಪಡಿಸಿಕೊಡಿ. ಮತ್ತೆ 1/1/24ಕ್ಕೆ
15%ಗಿಂತ ಹೆಚ್ಚು ವೇತನವನ್ನು ಮಾಡಿಕೊಡ್ಬೇಕು ಅಂತಕ್ಕಂಥ ವಿಚಾರದಲ್ಲಿ 2 ಬಾರಿ ಭೇಟಿ ಮಾಡಿ ಮನವಿ ಮಾಡಿದ್ದೀವಿ. ಅವರು ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಸಮಯವನ್ನು ಕೊಡಿಸ್ತೀವಿ, ದಯಮಾಡಿ ಸಚಿವ ಸಂಪುಟ ವಿಸ್ತರಣೆ ಆಗೋವರೆಗೂ ಸಹ ಕಾಯಬೇಕು ಅಂತಕ್ಕಂಥ ವಿಚಾರವನ್ನು ಸಹ ತಿಳಿಸಿದ್ದಾರೆ. ಮೂರನೇದಾಗಿ ಮಾನ್ಯ KSRTC ನೂತನ ವ್ಯವಸ್ಥಾಪನಾ ನಿರ್ದೇಶಕರನ್ನು ಸಹ ಭೇಟಿ ಮಾಡಿ, ಸರ್ ದಯಮಾಡಿ 23ನಲ್ಲಿ ಕೊಟ್ಟಿರ್ತಕ್ಕಂಥ ಚಾರ್ಜ್ ಶೀಟನ್ನು 22ಗೆ ಕನ್ವರ್ಟ್ ಮಾಡಿದ್ದಾರೆ, ಅವೆಲ್ಲವನ್ನು ಸಹ ಸಮಾಪ್ತಿ ಮಾಡಬೇಕು, ವಿಮುಕ್ತಿಗೊಳಿಸಬೇಕು ಕಾರ್ಮಿಕರನ್ನ. ಆ ಕೇಸಿನಿಂದ ಯಾವುದೇ ರೀತಿಯಲ್ಲೂ ಸಹ ಯಾವುದೇ ಕಾರ್ಮಿಕರು ತಪ್ಪಿರೋದಿಲ್ಲ. ಅದರಲ್ಲಿ ಆ ಸಂದರ್ಭದಲ್ಲಿ ಮುಷ್ಕರವನ್ನು ನಿಲ್ಲಿಸಬೇಕು ಅಂತಕ್ಕಂಥ ವಿಚಾರದಲ್ಲಿ ಏನು ಆಡಳಿತ ಮಂಡಳಿ ತೆಗೆದುಕೊಂಡಿರ್ತಕ್ಕಂಥ ನಿಲುವಿನಲ್ಲಿ ಕೆಲವೊಂದಷ್ಟು ಬದಲಾವಣೆಗಳಾಗಬೇಕು ಅಂತಕ್ಕಂಥದ್ದನ್ನ 23 ಚಾರ್ಜ್ ಶೀಟನ್ನು 22 ಕನ್ವರ್ಟ್ ಮಾಡಿದ್ದಾರೆ. ಅದನ್ನು ವಿಮುಕ್ತಿಗೊಳಿಸಿ ಕಾರ್ಮಿಕರನ್ನ ದೈನಂದಿನ ಕಾರ್ಯಚಟುವಟಿಕೆಗೆ ಭಾಗವಹಿಸೋದ್ರಲ್ಲಿ ತಾವು ವಿಶೇಷವಾಗಿ ಇದನ್ನ ಗಮನ ಹರಿಸಿ ಬಗೆಹರಿಸಿಕೊಡ್ಬೇಕು ಅಂತಕ್ಕಂಥದ್ದನ್ನ ಮನವಿ ಮಾಡಿದ್ದೀವಿ. ವ್ಯವಸ್ಥಾಪನಾ ನಿರ್ದೇಶಕರು ಸಹ ಆಯ್ತಪ್ಪ ಮುಂದಿನ ದಿನದಲ್ಲಿ ಅದನ್ನು ಬಗೆಹರಿಸೋಣ ಅಂತ ಹೇಳಿದ್ದಾರೆ. ಮತ್ತೆ ದಿನಾಂಕದ ವಿಚಾರದಲ್ಲಿ ಮತ್ತೆ ವೇತನದ ಹೆಚ್ಚಳದ ವಿಚಾರದಲ್ಲೂ ಸಹ ಸರ್ಕಾರ ಮಧ್ಯಪ್ರವೇಶ ಮಾಡಲಿ, ನಾವು ಅದನ್ನು ಖಂಡಿತವಾಗಿ ಪರಿಶೀಲನೆ ಮಾಡಿ ನಿಮ್ಗಾಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸ್ಕೊಡ್ತೀವಿ ಅಂತಕ್ಕಂಥ ವಿಚಾರದಲ್ಲಿ ಮಾನ್ಯ ವ್ಯವಸ್ಥಾಪನಾ ನಿರ್ದೇಶಕರು ಒಂದು ಆಶಾದಾಯಕವಾದಂತಹ ಒಂದು ಭರವಸೆಯನ್ನು ನೀಡಿದ್ದಾರೆ. ಹಾಗಾಗಿ ನಾವು ಮುಂದಿನ ದಿನದಲ್ಲೂ ಸಹ ಈ ವಿಚಾರದಲ್ಲಿ ಏನು ದಿನಾಂಕದ ಬದಲಾವಣೆ ವಿಚಾರದಲ್ಲಿ ಮತ್ತೆ ವೇತನದ ಹೆಚ್ಚಳದ ವಿಚಾರದಲ್ಲಿ ಹೋರಾಟವನ್ನು ಹಮ್ಮಿಕೋತೀವಿ ಅಂತಕ್ಕಂಥ ವಿಚಾರವನ್ನು ನಿಮ್ಗಳ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದರಲ್ಲೂ ವಿಶೇಷವಾಗಿ BMTCನಲ್ಲಿ ಒಂದಷ್ಟು ಅಧಿಕಾರಿಗಳಿಂದ ಆಗ್ತಾ ಇರ್ತಕ್ಕಂಥ ಕಿರುಕುಳಗಳು ಮತ್ತೆ ಇನ್ನೊಂದಷ್ಟು ಅಧಿಕಾರಿಗಳಿಂದ ಆಗ್ತಾ ಇರ್ತಕ್ಕಂಥ ಭ್ರಷ್ಟಾಚಾರವನ್ನ ಮಾನ್ಯ ವ್ಯವಸ್ಥಾಪನಾ ನಿರ್ದೇಶಕರು, ಮಾನ್ಯ ಸಾರಿಗೆ ಸಚಿವರು, ಮಾನ್ಯ ಅಧ್ಯಕ್ಷರು, ಮಾನ್ಯ ಉಪಾಧ್ಯಕ್ಷರು, ಮಾನ್ಯ SND ಸಾಹೇಬರು ವಿಶೇಷವಾದಂಥ ನಾವು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಇವರನ್ನ ಹತ್ತಿಕ್ಲಿಲ್ಲ ಅಂತಂದ್ರೆ ಅಧಿಕಾರಿಗಳ ಆಟೋಟೋಪ ಒಂದು ಮಟ್ಟಕ್ಕೆ ದೊಡ್ಡ ಮಟ್ಟಕ್ಕೆ ಹೋಗಿದೆ. ಇದರಿಂದ ಕಾರ್ಮಿಕ ವರ್ಗ ಬೀದಿಗಿಳಿತಕ್ಕಂಥ ಸನ್ನಿವೇಶ ಸೃಷ್ಟಿಯಾಗುತ್ತೆ ಅಂತಕ್ಕಂಥದ್ದನ್ನ ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಯಾಕೆಂತಂದ್ರೆ ಇವತ್ತು ದುಡಿತಕ್ಕಂಥ ವರ್ಗವನ್ನ ಬಹಳ ಅಸಡ್ಡೆಯಾಗಿ ಕಾಣ್ತಕ್ಕಂಥದ್ದು, ಬಾಯಿಗೆ ಬಂದಾಗಿ ಮಾತಾಡಿಸ್ತಕ್ಕಂಥದ್ದು, ಕನಿಷ್ಠ ಗೌರವಯುತವಾಗಿ ನಡೆಸ್ಕೊಳ್ತಾ ಇರ್ತಕ್ಕಂಥದ್ದು ಕಾರ್ಮಿಕ ವರ್ಗದಲ್ಲಿ ದಿನನಿತ್ಯ ನೂರಾರು ಕರೆಗಳು ಬರ್ತವೆ. ನಮ್ಮನ್ನ ಅವ್ವ ಅಂತ ಬೈದ, ಅಪ್ಪ ಅಂತ ಬೈದ್ರು, ಅಮ್ಮ ಅಂತ ಬೈದ್ರು, ಈ ರೀತಿಯ ಪದಗಳಿಂದ ನಾವು ಅಧಿಕಾರಿಗಳಿಂದ ನಿರೀಕ್ಷೆ ಮಾಡ್ತಾ ಇಲ್ಲ. ಯಾಕೆ ಅಧಿಕಾರಿಗಳ ಬಾಯಲ್ಲಿ ಇಂಥ ಪದಗಳು ಬರಬೇಕು ಅಂತಕ್ಕಂಥದ್ದನ್ನ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಯಾಕೆಂತಂದ್ರೆ ದುಡಿತಕ್ಕಂಥ ವರ್ಗ ಹೊರಗಡೆ ಸಾವಿರಾರು ಜನಗಳ ಜೊತೆಯಲ್ಲಿ ನೊಂದು ಬೆಂದು ಬಂದಿರ್ತಾರೆ. ಅಂಥವ್ರಿಗೆ ವಾರದ ರಜೆ, ಅಟ್ಲೀಸ್ಟ್ ಮೆಡಿಕಲ್ ರಜೆಗಳನ್ನ ಕೊಡಿ ಅಂತ ಸಂದರ್ಭದಲ್ಲಿ ನಿಮ್ಮ ಬಾಯಲ್ಲಿ ಬರ್ತಕ್ಕಂಥ ಪದಗಳಿದೆಯಲ್ಲ, ಆ ಪದಗಳ ಮೇಲೆ ನೀವು ದಯಮಾಡಿ ಹಿಡಿತವನ್ನು ಸಾಧಿಸಿ. ಇಲ್ಲ ಅಂತಾರೆ ಅದೇ ಪದಗಳು ನಿಮ್ಮ ಮೇಲೆ ಪ್ರಯೋಗ ಆದರೆ ನಿಮಗೆ ಎಷ್ಟು ಮಾನಸಿಕವಾಗಿ ನೋವಾಗುತ್ತೋ ಅದೇ ರೀತಿ ದುಡಿತಕ್ಕಂಥ ವರ್ಗದ ಮನಸ್ಸಿಗೂ ಸಹ ನೋವಾಗುತ್ತೆ. ಇಂಥ ಪದಗಳ ಮೇಲೆ ಹಿಡಿತವನ್ನು ಸಾಧಿಸಿ ಅಧಿಕಾರಿಗಳು ಕಾರ್ಮಿಕ ವರ್ಗ ಜೊತೆ ಸೌಹಾರ್ದವಾಗಿ ನಡ್ಕೋಬೇಕು. ಅಕಸ್ಮಾತ್ ನೀವು ನಡ್ಕೊಳ್ಳೋದೇ ಇಲ್ಲ, ನಾವು ಇದೇ ಭಾಷೆಯನ್ನು ಉಪಯೋಗಿಸ್ತೀವಿ ಅಂತಂದ್ರೆ ನಾವು ಸಹ ನಿಮ್ಗೆ ಅದೇ ಭಾಷೆಯನ್ನು ಉಪಯೋಗಿಸಿ ಉತ್ತರ ಕೊಡಬೇಕಾಗುತ್ತೆ. ಏನೂ ಆಗಲ್ಲ, ಒಂದು ಪೊಲೀಸ್ ಪ್ರಕರಣ ಆಗುತ್ತೆ, ನಾವು ಸಹ ಲಾಯರ್ನ ಮತ್ತೆ ಬೇಲ್ ತಗೊಳ್ಳೋದಕ್ಕೆ ಲಾಯರ್ಗಳನ್ನ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ಅದೇ ಭಾಷೆಯಲ್ಲಿ ಉತ್ತರ ಕೊಡಬೇಕು ಅಂತಕ್ಕಂಥ ನಿರೀಕ್ಷೆ ಮಾಡ್ತಕ್ಕಂಥ ಅಧಿಕಾರಿಗಳು ಅದೇ ರೀತಿಯಲ್ಲಿ ಮಾತಾಡಿಸಿ ನಾವೇನು ಬೇಜಾರು ಮಾಡ್ಕೊಳ್ಳಲ್ಲ. ನೀವು ಗೌರವ ಕೊಟ್ಟರೆ ಎಲ್ಲ ಚಾಲಕ ನಿರ್ವಾಹಕರು ಗೌರವ ಕೊಡ್ತಾರೆ, ನೀವು ಗೌರವ ಕೊಡಲಿಲ್ಲ ಅಂತಂದ್ರೆ ಅವರು ಸಹ ಅದೇ ಭಾಷೆಯಲ್ಲಿ ಉತ್ತರ ಕೊಡ್ತಾರೆ. ಅವಾಗ ನಿಮಗೂ ಸಹ ಮಾನಸಿಕವಾಗಿ ನೋವಾಗುತ್ತೆ. ಹಾಗಾಗಿ ಸಂಘರ್ಷ ಬೇಡ ಅಂತಕ್ಕಂಥದ್ದು ನನ್ನ ಒಂದು ಮನವಿ. ನೀವು ಉತ್ತಮವಾದಂಥ ಭಾಷೆಯನ್ನು ಬಳಸಿ ಚಾಲಕ ನಿರ್ವಾಹಕರಿಗೆ ಗೌರವವನ್ನು ಕೊಡಿ, ಗೌರವಯುತವಾಗಿ ನಡೆಸ್ಕೊಳ್ಳಿ. ಸಂಸ್ಥೆಯನ್ನು ಎಲ್ಲರೂ ಸೇರಿ ಇನ್ನೂ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗೋಣ. ಉನ್ನತ ಮಟ್ಟದ ಸೇವೆಯನ್ನು ಕೊಟ್ಟು ಸಂಸ್ಥೆಯನ್ನು ಇನ್ನು ಮುಂದಿನ ಜನಾಂಗಕ್ಕೆ ಮಾದರಿಯಾಗಿ ಮೀಸಲಾಗಿ ಕೊಡೋಣ ಅಂತಕ್ಕಂಥದ್ದನ್ನು ಮನವಿ ಮಾಡ್ತಾ ಇದ್ದೀನಿ. ಇಷ್ಟು ಹೊತ್ತು ಮಾತಾಡಿ ನಿಮ್ಗಳ ಏನಿದೆ ಅಷ್ಟು ವಿಚಾರಗಳನ್ನ ನಿಮ್ಗಳ ಗಮನಕ್ಕೆ ತಂದಿದ್ದೀನಿ. ದಯಮಾಡಿ ಸಾರಿಗೆ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಸಾರಿಗೆ ಟಿವಿಯ ಚಂದಾದಾರರಾಗಿ, ಸಾರಿಗೆ ಟಿವಿಯ ಒಂದು ಏನು ದೈನಂದಿನ ಕಾರ್ಯಾಚರಣೆ ಮತ್ತು ಅವರ ಒಂದು ಖರ್ಚು ವೆಚ್ಚಗಳಿದೆ, ಹಾಗಾಗಿ ದಯಮಾಡಿ ಆರ್ಥಿಕವಾಗಿ ಸಹಾಯ ಮಾಡಬೇಕು ಅಂತಕ್ಕಂಥದ್ದು ನಾನು ಮನವಿ ಮಾಡ್ತಾ ಇದ್ದೀನಿ.